ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳ ಜನ ಎಕ್ಸಾಮನ್ನು ಚೆನ್ನಾಗಿ ಮಾಡಿದರೆ, ಕೆಲವು ಜನ ಟಫ್ ಇತ್ತು ಅಂತ ಹೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ಎಲ್ಲ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಇವತ್ತು ಮತ್ತು ನಾಳೆ ಯಾವುದು ಎಕ್ಸಾಮ್ಸ್ ಇಲ್ಲ, ಮತ್ತು ಸೋಮವಾರ ದಿನ ಸ್ಟಾರ್ಟ್ ಆಗ್ತವೆ ನ್ಯೂ ಇಯರ್ ಎಕ್ಸಾಮ್ಸು. ಅದೇ ರೀತಿ ಅವಾಗಿಂದ ಮತ್ತೆ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀನಿ. ಅದರೊಳಗಾಗಿ ಏನಾದರೂ ಕ್ವಶನ್ಸ್ ಇತ್ತಪ್ಪ ಅಂತಂದ್ರೆ ನಾನು ಇದರಲ್ಲಿ ಏನಪ್ಪ ಚಾನಲಲ್ಲಿ ಹಾಕಿರ್ತೀನಿ. ಓಕೆ ಸರ್, ಎಕ್ಸಾಮ್ ಡೇಟ್ ಬಿಟ್ಟಾರಲ್ಲ ಅಂತ ಭಾಳ ಜನ ಫೋನ್ ಹಚ್ಚಾತ್ತೀರಿ. ಸೊ ಅವರಿಗೋಸ್ಕರ ನಾನು ಹೇಳತ್ತೀನಿ, ಕಟ್ ಆಫ್ ಕೇಳತ್ತೀರಿ, ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಬಿಟ್ಟಾರೋ ಇಲ್ಲೋ ಅದನ್ನು ಕನ್ಫರ್ಮ್ ಮಾಡ್ತೀನಿ. ಓಕೆ ಡನ್. ಅದೇ ರೀತಿ ನಿಮಗೆ ಎಸ್ ಎಸ್ ಸಿ ಬಗ್ಗೆನೂ ಕ್ಲಾಸ್ ಮಾಡಿರಿ, ಬೇಗ ಮಾಡಿರಿ ಅನ್ನತ್ತಿದ್ರಿ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಯಾವ್ದಾದ್ರು ಪ್ರಿಪ್ರೇಷನ್ ಮಾಡತ್ತೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ. ಆಮೇಲೆ ಸರ್ ಸಪ್ರೇಟ್ ಬ್ಯಾಚ್ ಮಾಡ್ತೀರ ಅಂತಂದ್ರೆ ಯಾವುದೇ ಬ್ಯಾಚ್ ಇಲ್ಲ, ಎಲ್ಲ ಕ್ಲಾಸಸ್ ಫ್ರೀಯಾಗಿ ಹೇಳ್ತಿದ್ದೀನಿ. ಓಕೆ ಡನ್. ಓಕೆ ಈಗ ಹೇಳ್ತೀನಿ ನೋಡಿರಿ. ಫಸ್ಟು ಈಗ ಅಗ್ನಿವೀರ್ ಎಕ್ಸಾಮ್ ಫಿಸಿಕಲ್ ಬಿಟ್ಟಾರು ಭಾಳ ಜನ ಹೇಳತ್ತೀರಿ. ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಇಯರ್ ಒಂದು 2 ವರ್ಷದ ನೋಡೋನು. ಈಗ ಫಸ್ಟಿಗೆ ಏನಪ್ಪ ಅಂತಂದ್ರೆ, ಈಗ 2023 ಅಂತ ತಗೋರಿ. ಓಕೆ 2023ರಾಗ ನಮ್ಮ ಎಕ್ಸಾಮ್ಸ್ ಲಾಸ್ಟ್ ಎಕ್ಸಾಮ್ ನೋಡಿರಿ. ಇನ್ನೊಮ್ಮೆ ಸ್ವಲ್ಪ ಕ್ಲಿಯರಾಗಿ ಬರಿತೀನಿ. ಓಕೆ ಇಲ್ಲಿ ಇಯರ್, ಆಮೇಲೆ ಇಲ್ಲಿ ಲಾಸ್ಟ್ ಎಕ್ಸಾಮ್ ಯಾವಾಗ ನಡೀತು ಅದು. ಓಕೆ ನೋಡಿರಿ, ಲಾಸ್ಟ್ ಎಕ್ಸಾಮು ಯಾವಾಗ ನಡೀತು, ಲಾಸ್ಟ್ ಎಕ್ಸಾಮು. ಓಕೆ ಅದೇ ರೀತಿ ನಿಮ್ಮ ರಿಸಲ್ಟ್ ಯಾವಾಗ ಬಿಟ್ಟರು. ಓಕೆ ನಿಮ್ಮ ರಿಸಲ್ಟು ಯಾವಾಗ ಬಿಟ್ಟರು ಅಂಥೇಳಿ ಫಸ್ಟ್ ಅವುಗಳನ್ನ ನೋಡಿಕೊಂಡು ನಿಮಗೆ ಇವತ್ತು ಈ ವರ್ಷದ್ದು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಓಕೆ ರಿಸಲ್ಟ್ ಯಾವಾಗ ಬಿಟ್ಟರು ಫಸ್ಟಿಗೆ ಒಂದೊಂದು ವರ್ಷದ ನೋಡೋಣ. ಯಾವಾಗಿಂದ ಭಾಳ ದೂರ ಬೇಡ, 2023 ನೋಡ್ರಿ. ಓಕೆ 2023 ಲಾಸ್ಟ್ ಎಕ್ಸಾಮ್ ಯಾವಾಗ ಆಗಿತ್ತಂತಂದ್ರೆ ಅಲ್ಲಿ 26 ಏಪ್ರಿಲ್ ಆಗಿತ್ತು. ಓಕೆ 26 ಏಪ್ರಿಲ್ ಆಗಿತ್ತು. ಅದೇ ರೀತಿ ನಿಮ್ಮ ರಿಸಲ್ಟ್ ಯಾವಾಗ ಬಂದಿತ್ತು, 20 ಮೇ ಆಯಿತು. ಓಕೆ ಡಿಫ್ರೆನ್ಸ್ ನೋಡಿರಿ, ಇಲ್ಲಿರುವಂತಹ ನಿಮಗೆ ಡಿಫ್ರೆನ್ಸ್ ಎಷ್ಟು ದಿನ ಆಯ್ತು ನೋಡಿರಿ. ಮಿನಿಮಮ್ ಒಂದು 25 ದಿನ ಐತಿ ರಿಸಲ್ಟು. ಓಕೆ ಇರಲಿ. ನೆಕ್ಸ್ಟು 2024ರಾಗ ಅಲ್ಲಿ ಯಾವಾಗ ಲಾಸ್ಟ್ ಎಕ್ಸಾಮ್ ಆಗಿತ್ತು ಅಂದ್ರೆ 3ನೇ ತಾರೀಕು ಆಗಿತ್ತು ರೀ. ಯಾವ ತಿಂಗಳು, 3ನೇ ತಾರೀಕು ಮೇ ಇಲ್ಲಿ ಆಗಿತ್ತು. ಓಕೆ ನಿಮ್ಗೆ ರಿಸಲ್ಟ್ ಯಾವಾಗ ಬಂದಿತ್ತು ಅಂತಂದ್ರೆ 28 ಮೇ, ನಿಯರೆಸ್ಟ್ ಮೇ ಮಂತೊಳಗೆ ಬಂದಿತ್ತು. ಇಲ್ಲಿ ಡಿಫ್ರೆನ್ಸ್ ನೋಡಿರಿ ಎಷ್ಟೈತಿ, 25 ದಿನ. ಯಾಕಂದರೆ ರಿಸಲ್ಟ್ ಯಾವಾಗ ಸರ್, ರಿಸಲ್ಟ್ ಯಾವಾಗ ಅಂತೇಳಿ ಭಾಳ ಜನ ಕೇಳತ್ತೀರಿ, ಅವರಿಗೂ ಕನ್ಫರ್ಮ್ ಆಗುತ್ತೆ. ಓಕೆ ಒಂದು 25 ದಿನ ಆಯಿತು, ಸೇಮ್ ಅದ. ಓಕೆ ಈಗ ಈ ವರ್ಷದ ನೋಡೋಣ ರೀ. ಈ ವರ್ಷದ್ದು 2025. ಓಕೆ 2025. ಓಕೆ ಇಲ್ಲಿ ನಿಮ್ಮ ಲಾಸ್ಟ್ ಎಕ್ಸಾಮ್ ಯಾವಾಗೈತಪ್ಪ ಅಂತಂದ್ರೆ ಮೇ ಬಿ 26 ಜೂನ್. ಓಕೆ ಒಟ್ಟು ಈ ಮಂತ್ ಲಾಸ್ಟ್ ಅಂತ ತಿಳ್ಕೊರಿ, ಈ ಮಂತು ಲಾಸ್ಟ್ ಐತಿ. ಅದೇ ರೀತಿ ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು, ಒಂದು 25 ದಿನ ಹೇಳಿದ್ರೂ ಮಿನಿಮಮ್ ಅಂತಂದ್ರೂ ಜೂನ್ ಬಿಟ್ಟರೆ ಜುಲೈ ಲಾಸ್ಟ್ ವೀಕ್. ಓಕೆ ಒಂದು ಮಂತ ಕನ್ಸಿಡರ್ ಮಾಡಿದ್ರು, ಜುಲೈ 26 ಅಥವಾ ಜುಲೈ ಲಾಸ್ಟ್. ಓಕೆ ಬರಬಹುದು. ಯಾಕಂದರೆ ಒಂದು 25 ದಿನ ಹಿಂದಿನ ನಾವು ನೋಡ್ಕೊಂಡ್ರೆ ಒಂದು 25 ದಿನ ಬಿಟ್ಕೊಂಡು ನೋಡ್ಬೋದು. ಆದ್ರೆ ಈ ಸಲ ವೇರಿಯೇಷನ್ ಆಗ್ಬೋದು, ಇಲ್ಲ ಆಗಲಿಕ್ಕಿಲ್ಲ. ಯಾಕಂದರೆ ಹಿಂದೆ ಹಂಗೆ ಮಾಡ್ಯಾರ ಸರ, ಈ ಸಲನೂ 25 ದಿನ ಗ್ಯಾಪ್ ಆಗುತ್ತೇನೆ, ಅದನ್ನು ಹೇಳೋಕ್ಕಾಗಂಗಿಲ್ಲ. ಓಕೆ ಆಗ್ಬೋದು, ಆಗಲಿಕ್ಕಿಲ್ಲ. ಓಕೆ ಇದು ಗೊತ್ತಾಯ್ತು ರಿಸಲ್ಟ್ ಯಾವಾಗ ಅನ್ನತ್ತಿರಲ್ಲ. ಇಷ್ಟರ ಮೇಲೆ ನೀವು ಅಜ್ಯೂಮ್ಸನ್ ಇಟ್ಕೋಬೋದು. ಡನ್. ಓಕೆ ಈಗ ನೆಕ್ಸ್ಟು ಸರ್, ಬೇರೆ ಕಡೆ ಏನು ಹೇಳತ್ತಾರೆ ಅಂತಂದ್ರೆ 5ನೇ ತಾರೀಕು ಆಗಸ್ಟ್ ಒಳಗೆ ಫಿಸಿಕಲ್ ಅನ್ನತ್ತಾರೆ ಸರ್. ಓಕೆ ಅದನ್ನು ತಲೆ ಇಟ್ಕೋಬೇಡ್ರಿ. ಯಾಕಂತಂದ್ರೆ ಫಿಸಿಕಲ್ಲು ನಿಮಗೆ ಅವ್ರು ಹೇಳಿದ್ದು ತಲೆ ಇಟ್ಕೋಬೇಡ್ರಿ. ನಿಮ್ಮದು ಎಕ್ಸಾಮದು ಕರೆಕ್ಷನ್ ಎಷ್ಟು ಚಲೋ ಆಗಿತ್ತಲ್ಲ ನಿಮ್ಮದು, ಅಷ್ಟರ ಬಗ್ಗೆ ನೀವು ತಿಳ್ಕೊಂಡು ನೀವು ಫಿಸಿಕಲ್ ಸ್ಟಾರ್ಟ್ ಮಾಡ್ಬೋದು. ಸರ್ ನಮ್ಗೆ ಟಫ್ ಇತ್ತು, ಆಮೇಲೆ ಹೆಂಗೆ ಮಾಡೋದು ಅದನ್ನು ಹೇಳ್ತೀನಿ ಲಾಸ್ಟಿಗೆ. ಓಕೆ ಈಗ ಇದನ್ನು ತಲೆ ಹಾಕ್ಕೋಬೇಡ್ರಿ. ಓಕೆ ಡನ್. ಈಗ ಲಾಸ್ಟ್ ಇಯರು ನಮ್ಮ ಬೆಂಗಳೂರು ಇರೋದು ಯಾವಾಗ ಎಕ್ಸಾಮ್ ನಡೆದಿತ್ತು, ನಿಮಗೆ ರಿಸಲ್ಟ್ ಯಾವಾಗ ಬಂದಿತ್ತು, ಎಕ್ಸಾಮ್ ಯಾವಾಗ ಎಂಡಾಗಿದ್ದು ಗೊತ್ತಾಗಿತ್ತು 24ರಲ್ಲಿ.
ಅದೇ ರೀತಿ ಆ ಫಿಸಿಕಲ್ ಯಾವಾಗ ಆಗಿತ್ತು ಅನ್ನೋದನ್ನು ಇಲ್ಲಿರತ್ತೆ ಇಲ್ಲಿ ಅದಾವೆ. ಓಕೆ, ಕೊಪ್ಪಳ ಆಗೈತಿ, ಬೆಂಗಳೂರು 2 ಆಗೈತಲ್ಲ. ಡೇಟ್ ನೋಡ್ಕೊರಿ, ಅದ್ರ ನಿಯರೆಸ್ಟ್ ಅಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಾರ, ಇಲ್ಲಿನೂ ಅಷ್ಟಾಗ್ಬೋದು, ಕಮ್ಮಿ ಆಗ್ಬೋದು, ಹೆಚ್ಚಾಗ್ಬೋದು. ಕಮ್ಮಿ ಅಂದ್ರೆ 1 ಮಂತು ಅಥವಾ 15 ಡೇಸು, ಹೆಚ್ಚಂದ್ರೆ 15 ಡೇಸ್. ಕನ್ಫರ್ಮೇಷನ್ ಹೇಳತ್ತೀನಿ ನಿಮಗೆ. ಲಾಸ್ಟ್ ಇಯರ್ ಅದಕ್ಕೆ ತೊಗೊಂಡು ನಿಮಗೆ ಭಾಳ ಜನ ಭಾಳ ಫೋನ್ ಮಾಡತ್ತೀರಿ, ಮೆಸೇಜ್ ಹಾಕತ್ತೀರಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದು ಗೊತ್ತಾಯಿತು. ಮಂಗಳೂರು ಇರೋದು ಇಲ್ಲೇ ಇದೆ. ಡನ್. ಇಲ್ಲಿಗೆ ಡಿಫ್ರೆನ್ಸ್ ನೋಡ್ಕೊರಿ. ಮಂಗಳೂರು ಇರೋದವ್ರು ಯಾರು ನೋಡಿರಿ, ಬೆಳಗಾಂ ನೋಡಿರಿ, ಬೆಂಗಳೂರು ನೋಡಿರಿ, ಗೊತ್ತಾಗತ್ತಲ್ಲ, ಡಿಫ್ರೆನ್ಸ್ ನೋಡ್ಕೊರಿ. ಡನ್. ಇಷ್ಟ ಆಯಿತಾ? ಓಕೆ. ಈಗ ಸರ್ ನಮ್ಮದು ಎಕ್ಸಾಮ್ ಟಫ್ ಇತ್ತು ಸರ್, ಅವಾಗ ಹೆಂಗೆ ರೀ ಸರ್ ನಮ್ಮ ರಿಸಲ್ಟ್ದು? ಅದು ಒಂದು ವೇರಿ ಇದೈತಿ. ನಿಮ್ಮದು ನೋಟಿಫಿಕೇಷನಲ್ಲಿ ಕೊಟ್ಟಾರ, ಏನಂತ ಕೊಟ್ಟಾರ ಅಂತಂದ್ರೆ ಇಲ್ಲಿ ನೋಡಿರಿ, ಕೆ ಪಾಯಿಂಟ್ ಐತಿ. ನೀವು ಬೇಕಾದ್ರೆ ನೀವು ನೋಟಿಫಿಕೇಷನ್ ತೆಗೆದು ನೋಡ್ಬೋದು. ಕೆ ಪಾಯಿಂಟ್ ಅದ. ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ನಾರ್ಮಲೈಸ್ಡ್. SSC JD ಥರ ನಾರ್ಮಲೈಸ್ಡ್ ಟು ಟೇಕ್ ಇನ್ ಟು ದ ಅಕೌಂಟ್ ವೇರಿಯೇಷನ್ ಇನ್ ಡಿಫಿಕಲ್ಟಿ ಲೆವೆಲ್. ನೋಡಿರಿ, ನಿಮ್ಮದು ಟಫ್ ಇತ್ತು ಸರ, ಮೂರನೇ ತಾರೀಕು ಟಫ್ ಇದ್ದು ಸರ್ ಎಕ್ಸಾಮ್, ಈ ಸಲ ಕೆಲಸ ಆಗಿಲ್ಲ ಸರ್, ಭಾಳ ಜನ ಹೇಳಿದರು. ಅದನ್ನು ತಲೆ ಹಾಕೋಬೇಡ್ರಿ. ಟಫ್ ಇತ್ತಂದ್ರೆ ಅದನ್ನು ನಾರ್ಮಲೈಸೇಷನ್ ಮಾಡ್ಕೊಂಡು ಹಾಕ್ತಾರೆ, ನಿಮಗೆ ಜಾಸ್ತಿ ಆಗ್ತೈತಿ. ಈಸಿ ಇದ್ದವರು ನಾರ್ಮಲೈಸೇಷನ್ ಮಾಡಿ ಸ್ವಲ್ಪ ಕಮ್ಮಿ ಆಗ್ಬೋದು. ಇದನ್ನು ವಿತ್ ಪ್ರೂಫ್ ನಿಮಗೆ ತೋರ್ಸಾತೀನಿ. ಸರ್ ನಾರ್ಮಲೈಸೇಷನ್ ಹಾಕತ್ತೋ ಇಲ್ಲೋ, ಮಾಡ್ತಾರೋ ಇಲ್ಲೋ, ಅವ್ರು ಕೊಟ್ಟದ್ದು ನೋಟಿಫಿಕೇಷನ್ ಒಳಗೂ ಕೊಟ್ಟದ್ದು ನಿಮಗೆ ಹೇಳಿದ್ದು. ಗೊತ್ತಾಯ್ತಾ? ನಾರ್ಮಲೈಸೇಷನ್ ಗೊತ್ತಾಯಿತು. ಡನ್ನ. ಓಕೆ. ಈಗ ಮತ್ತೇನಪ್ಪ ನಿಮ್ಮ ಕ್ವಶನ್ಸ್ ಅಂತಂದ್ರೆ, ಮೇನ್ ನಿಮ್ಮದು ಫಿಸಿಕಲ್ ರೀ. ಈಗ ಫಿಸಿಕಲ್ ಒಳಗೆ ಯಾರು ಏನೇನು ನಿಮ್ಮ ರನ್ನಿಂಗು, ಪುಲ್ಲಪ್ಸು ಏನೇನು ಅದಾವಲ್ಲ ಅವೆಲ್ಲವೂ ಕ್ಲಿಯರ್ ಮಾಡ್ಕೊಂಡು ಅಲ್ಲಿನೂ ಮಾರ್ಕ್ಸ್ ಅದಾವೆ. ಹೌದಾ? ಅಲ್ಲಿನೂ ನಿಮ್ಮ ಮಾರ್ಕ್ಸು ಕೌಂಟ್ ಆಗ್ತಾವೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಓಕೆ, ಮಾರ್ಕ್ಸು ಕೌಂಟ್ ಆಗುತ್ತೆ. ಅದನ್ನು ಚೆನ್ನಾಗಿ ಮಾಡ್ಕೋರಿ. ಓಕೆ, ಡನ್ನ. ಅದೇ ರೀತಿ ನಿಮ್ದು ಏನಾದರೂ ಫಿಸಿಕಲ್ಲು ಡೇಟ್ ಅಪ್ಡೇಟ್ ಆತಪ್ಪ ಅಂತಂದ್ರೆ ಯಾವುದೇ ವೆಬ್ಸೈಟ್ ಒಳಗೂ ನೀವು ಅಪ್ಲಿಕೇಶನ್ ಹಾಕಿದ ವೆಬ್ಸೈಟ್ ಒಳಗೆ ನೋಡಿರಿ, ಅಲ್ಲಿ ಯಾವುದೂ ಡೇಟು ಮೆನ್ಷನ್ ಇಲ್ಲ, ಸುಮ್ಮನೆ ಹಾಗೆ ನಿಮಗೆ ಬಿಡ್ತಿರ್ತಾರೆ. ಆದ್ರೆ ನೀವು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಓಕೆ, ಡನ್. ಮತ್ತು ನಿಮ್ಮದು ಸರ್ ಫಿಮೇಲ್ಸದು ಕಟ್ ಆಫ್ ಹೆಂಗೆ ನಿಲ್ಲುತ್ತಾ, ಮೇಲ್ಸ್ ಕಟ್ ಆಫ್ ಹೆಂಗೆ ನಿಲ್ಲುತ್ತಾ ಅಂತಂತ ಕೇಳತ್ತೀರಿ ಭಾಳ ಜನ. ಓಕೆ, ಮೇಲ್ಸ್ ಕಟ್ ಆಫ್ ಹೆಂಗೆ ರೀ ಸರ್? ಫಿಮೇಲ್ಸು ಕಟ್ ಆಫ್ ಅಂತೇಳಿ ಅಲ್ಲಿ ಏನು ಮೆನ್ಷನ್ ಒಂದೊಂದು ಸಲ ಕನ್ಸಿಡರ್ ಮಾಡ್ತಾ, ಒಂದೊಂದು ಸಲ ನಿಮ್ಮದು ಶಿಫ್ಟ್ ವೈಸು ಹೋಗ್ತೈತಿ. ನಾರ್ಮಲೈಸ್ಡು ಶಿಫ್ಟು ಅದು ಆ ಥರ ಹೋಗುತ್ತೆ. ಡೋಂಟ್ ವರಿ. ಓಕೆ, ನಿಮ್ಮದು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಯಾವುದೇ ನೀವು ಆ ಥರ ಬಿಡಾತಾರೆ ಸರ, ಆಮೇಲೆ ನಮ್ಮದು ಹೆಂಗೆ ಸರ ಯಾವಾಗ ಬಿಡ್ತಾರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗೇನಾದರೂ ನಿಮ್ಮದು ಡೇಟ್ ಅನೌನ್ಸ್ ಆಯ್ತಪ್ಪ ಅಂದ್ರೆ ಅವತ್ತಿಂದ ಆಗಿಂದಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಡನ್. ಅಪ್ಡೇಟ್ ಮಾಡ್ತೀನಿ. ನಿಮ್ದೇನೇ ಕ್ವಶನ್ಸ್ ಇದ್ರೂ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಓಕೆ, 011-63332. ಓಕೆ, ಡನ್. ಮತ್ತೇನಾದರೂ ಕ್ವಶನ್ಸ್ ಇತ್ತಪ್ಪ ಅಂದ್ರೆ ನಂಗೆ ವಾಟ್ಸಪ್ ಮುಖಾಂತರ ಮಾಡಿರಿ. ಅದೇ ರೀತಿ SSC ಕೂಡ ಆದಷ್ಟು ಬೇಗ ನಿಮ್ಮದು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡತ್ತೀನಿ. ಯಾರ್ಯಾರು ಪ್ರಿಪ್ರೇಷನ್ ಮಾಡತ್ತೀರ, ಈ ಸರ ಚೆನ್ನಾಗಾಗಿಲ್ಲ ಅಂತಿರಲ್ಲ, SSC ಮಾಡ್ಕೋರಿ. ಅದನ್ನೆಲ್ಲ ಥರ ಯಾವ ರೀತಿ ಬೇಕಲ್ಲ ನಾನು ಪ್ರಿಪ್ರೇಷನ್ ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ. ಮತ್ತೇನೋ ನಿಮ್ಮದು ಕ್ವಶನ್ಸ್ ಇತ್ತಪ್ಪ ಅಂದ್ರೆ ನನಗೆ ಹಾಕ್ಬೋದು. ಅದೇ ರೀತಿ ನೀವು ಮುಂದಿನ ಎಕ್ಸಾಮ್ಗೆ ಹೆಲ್ಪ್ ಆಗಂಗೆ ನೆಕ್ಸ್ಟು ನಾಳೆಯಿಂದ ಮತ್ತೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಡೋಂಟ್ ವರಿ. ಓಕೆ, ಅದೇ ರೀತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾರೇ ಹೇಳಿದ ಮಾತನ್ನು ಕೇಳಬೇಡ್ರಿ. ಸರ್ ನಾಡ್ದ ಮುಂದಿನ ತಿಂಗಳದ, ನೆಕ್ಸ್ಟ್ ಮಂತದ, 25ನೇ ತಾರೀಕದ, 5ನೇ ತಾರೀಕದ. ಡೋಂಟ್ ವರಿ, ಅದು ಬೇರೆ ಕಡೆ ಹೇಳಿದ್ದು, ಅದೇನೇನು ವೆಬ್ಸೈಟಲ್ಲಿ ಏನೂ ಇಲ್ಲ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.